ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮನೇಲಿ ಇಬ್ಬರು ಅಣ್ಣಂದಿರು ಇವತ್ತು ನಂಜನಗೂಡಿಗೆ ಹೋಗಿದ್ರು. ಇದು ಫ್ಯಾಕ್ಟ್ರಿಗೆ ಹೋಗಬೇಕು, ರೆಸ್ಯೂಮ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿದ್ರೆ ಮ್ಯಾನೇಜರ್ ಏನೋ ಫೋನ್ ಮಾಡಿ ಮಂಡೇ ಬನ್ನಿ ಅಂತ ಹೇಳಿದ್ರಂತೆ. ಅದಕ್ಕೆ ಇವರು ಏನು ಮಾಡಿದ್ದಾರೆ, ದಾರಿಲಿ ಒಂದು ಮಾವಿನ ತೋಟ ಇತ್ತಂತೆ, ಅಲ್ಲಿ ಕದ್ದು ಮಾವಿನಕಾಯಿಗಳನ್ನ ಕಿತ್ಕೊಬಂದಿದ್ದಾರೆ. ಇನ್ನೂ ದಪ್ಪನೇ ಆಗಿಲ್ಲ, ಚಿಕ್ಕ ಚಿಕ್ಕ ಮಾವಿನಕಾಯಿಗಳನ್ನೇ ತಗೊಬಂದಿದ್ದಾರೆ ಕದ್ದು. ಮಾವಿನಕಾಯಿ ಮೇಲಿರೋ ಸಿಪ್ಪೆ ಎಲ್ಲ ನೀಟಾಗಿ ಒರೆದು ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಜಜ್ಜಿ ಅದನ್ನು ಹಾಗೆ ಉಪ್ಸಾರಿನ ಖಾರ ಇರುತ್ತಲ್ಲ ಅದು ಎಲ್ಲನೂ ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡಿದರು. ಸಖತ್ತಾಗಿತ್ತು, ನಮಗಂತೂ ತುಂಬಾ ಇಷ್ಟ ಆಯಿತು. ಇದಕ್ಕೆ ಬಿಡೋ ಕಣಿ ಪ್ಲೇಟ್ ಹಾಕ್ಬಿಟ್ಟು ಹಿಂಗೆ ಕುಲ್ಕವ ಕೊಡೋದು ಪ್ಲಾಸ್ಟಿಕ್ ಡಬ್ಬಿಗೆಲ್ಲ ಇದಕ್ಕೆ ಏನಿದು ಜೀರಿಗೆ ಮೆಣಸು ಅದೇನದು ಟೇಸ್ಟ್ ಆಗಿರುತ್ತೆ. ಸಾಕು ಇರು ಕಾಣಿಸ್ತಿದ್ದಲ್ಲಿ ನೋಡಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಮಾವಿನಕಾಯಿ ಒಂದು ಜಜ್ಜಿ ಟೇಸ್ಟ್ ಇರುತ್ತೆ. ಸಿಪ್ಪೆ ರುಚಿ ಆಗ್ತಾ ಇದೆ. ರುಚಿ ಸೀರಾ ಸರ್ಸು ಇನ್ನೂ ಸ್ವಲ್ಪ ತಗೊಳ್ಳ. ಇಲ್ಲೇ ಮಡಿಕೊಳ್ಳಿ ಕಣ. ನಾನು ಅದನ್ನೆಲ್ಲ ಹಿಂಗೆ ಹಾಕ್ಬಿಟ್ಟಣ ಎಡಿಟ್ ಮಾಡಬೇಕು, ಇನ್ನೂ ಬೇಜಾರು ಕೆಲಸ ಐತೆ. ಇದೆಲ್ಲ ಮ್ಯೂಟ್ ಮಾಡ್ತಿದೆ ಅಲ್ವಾ ಮಾತಾಡೋದನ್ನು. ನಮ್ಮ ಒರಿಜಿನಲ್ ವಾಯ್ಸ್ ಎಲ್ಲ ತೆಗೆದುಬಿಡ್ತೀನಿ. ಬೇಕು ಅಂತ ನಮ್ಮ ಸಣ್ಣಮ್ಮ ನಮ್ಮವನ್ ಜಗಳಾಡ್ತಿರೋದು ನೋಡಿದ್ಯಾ, ಕಜಾಯ ಮಾಡ್ತಿರ್ಬೇಕಾರ. ನಿಜ ಅದನ್ನೇ ವಿಡಿಯೋ ಅದನ್ನೇ ಹಾಕ್ಬಿಟ್ಟಿದ್ದೀನಿ ಫೈನಲಲ್ಲಿ ಲಾಸ್ಟಲ್ಲಿ. ಅತ್ತೆ ಸೊಸೆ ಇಬ್ರು ಕಿತ್ತಾಡ್ತಾರೆ. ನಮ್ಮವು ಬೇರೆ ಸುಮ್ಕುಂತ್ಕ ತಿಪ್ಪಿ ಬೇಡ ಕಾಜಾಯಿ ನಮ್ಮೂರ್ಗೆ ಐತ ಅಂತ ಅವಳ ನಮ್ಮ ಸಣ್ಣಮ್ಮ. ಹಿಂಗೆಲ್ಲ ಸಣ್ಣ ಬೇಯಿಸ್ತಾ ಇರೋದು ನಮ್ಮವ್ವ. ಸುಮ್ಕುಂತ್ಕ ತಿಪ್ಪಿ ಬೇಡ ಅಂತ ಬೋಯ್ತಾವಳ. ಹಾಕಿದ್ದೀನಿ ಇರು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಲೇ ಮೆಣಸಿಕಾಯಿ ಹಾಕಿದ್ಮೇಲೆ ಅದೇ ಹುಚ್ಚ ಖಾರದ ಪುಡಿ ಹೋಗ್ತೈತಿ ಗಣೇಶ. ಚಿಲ್ಲಿ ಪೌಡರ್ ಹಾಕು, ಕಲರ್ ಬರಬಾರ್ದು. ಚಿಲ್ಲಿ ಪೌಡ್ರ್ ಇಲ್ಲ, ಮೊಸರು ಪುಡಿ ಅದನ್ನೇ ಮೊಸರು ಪುಡಿನ ಗಣೇಶ. ಇದನ್ನ ನೋಡ್ಬಿಟ್ಟು ಟೇಸ್ಟ್ ನೋಡಿ, ಚೆನ್ನಾಗಿಲ್ಲ ಚೆನ್ನಾಗೈತೆ ಅಂದ್ಮೇಲೆ ಹಾಕಿ. ನೀನು ಅವತ್ತು ಚಿಕನ್ ಎಲ್ಲ ಅದ್ಗೆಡ್ಸಿದ್ದು ಇರೋ ಬರೋ ಪೌಡ್ರನ್ನೆಲ್ಲ ಸುರಿದ್ಬಿಟ್ಟು ನಾನೇ ತೊಳೆದು ಬಿಟ್ಟಿದ್ದೀನಿ ಅದನ್ನ. ತಿನ್ನೋಕ್ಕೂ ಆಯ್ತಿಲ್ಲ. ಕೋಳಿ ಕಟ್ ಮಾಡಿಲ್ಲ. ಚೆನ್ನಾಗಿಲ್ಲ ಅಯ್ಯಪ್ಪ ಅದ್ಗೆಡ್ಸ್ಬಿಟ್ಟ. ಈಗ ಫಸ್ಟ್ ಅದು ಹಾಕಿ ನೋಡಿ ಟೇಸ್ಟ್ ನೋಡಿ, ಆಮೇಲೆ ಹಾಕರಿ ಇದನ್ನ ಕಲರ್ ಬರ್ಬೇಕು. ಸಾಕ್ಬಿಡು. ಇನ್ನು ನುಣ್ಣಗಾಗಿ ಪೇಸ್ಟ್ ನೀಟಾಗಿ ನುಣ್ಣಗಿದ್ರೆ ಕಣೋ ಎಲ್ಲದಕ್ಕೂ ಮೆತ್ಕೊಳ್ಳೋದು. ಒಂದು ಇಷ್ಟಾಗ್ಲಾ ಅಷ್ಟು ಕಡಿಮೆ ಆಯ್ತು ಅಷ್ಟೇ ಬೇಡ. ಹಾಂ ಸಾಕಾಕು. ಕುಲ್ಬಿಡೋದನ್ನ ಫಸ್ಟು ಪ್ಲೇಟ್ ತಗೋ ಸರ್. ಒಂದು ಸ್ಪೂನು ಪ್ಲೇಟಾ? ಎಷ್ಟು ಚೆನ್ನಾಗಿ ಕುದುರ್ತೀಯ. ಹಾಯ್ ಫ್ರೆಂಡ್ಸ್. ಕೊಚ್ಚ ಪಿಚಿಗೆ ಕರ್ಕೊಂಬಿಟ್ರೆ ನೋಡಿ ಮೌಕೆ ಪೇಟ್ ಮಾಡ್ಬಿಡ್ತೀನಿ. ಸರ್ಸು ಕೊಚ್ಪಿಚ್ಚಿ ಏನು ಮಾಡ್ದೆ ಗೊತ್ತಾ ಸರ್ಸು? ನೆನ್ನೆ ಎಲ್ಲಿ ಬಂದಿದ್ದೆ ನೋಡ ಅಂದೆ. ಹಾಂ ಮಾಡ್ಬೇಡ ಮಾತಾಡಿಲ್ಲ ಸರಿಗಿಲ್ಲ. ಇಲ್ಲೇ ಸರ್ಸು ಎಲ್ಲಿ ಬರ್ತಿದ್ದೆ ನೋಡ ಅಂದೆ. ಇನ್ನ ನಿನ್ ಜಾಸ್ತಿ ಬರ್ತಾ ಇದೀನಿ ಇರುತ್ತೀನ. ಒಂದು ಬ್ಯಾಗ್ ಒಂದು ಬಕೆಟ್ ಎತ್ಕೊಂಡು ಎತ್ ಮಾಡಿದೀನಿ ಬೇಡ ಅಂದೆ. ಇನ್ನೊಂದು ನನಗೆ ಬಂದ ಅಪ್ಪದೇ ಅದು ಬಂದು ತಪ್ಕಂದ. ಮಂಜಣ್ಣ ಕುಡಿಯಕ್ಕಿಲ್ಲ, ಮುಡಿಕೊಂಡೋಗನ ಕೊಚ್ಪಿಸಿ ತರ ಕೇಳೈತೆ. ಇವ್ರ ಆಟ ಪಾಠ ನೋಡ್ಬಿಟ್ಟು ತಿಕ್ಲು ಹತ್ಬಿಟ್ಟಿತ್ತು ನಂಗಂತೂ. ಏನು ಅಷ್ಟೊತ್ತಿಗೆ ಬರೋದು 4:15 ಮಾಡ್ಕೊ ಬಂದಿರಲ್ಲ.
ಇರಾ ಬರ ಪಾತ್ರೆ ಎಲ್ಲ ತೊಳಿತಾವ್ರ. ಗೋಲ್ದಾವಂಡಿ KR ನಗರಲ್ಲಿ 12 ಗಂಟೆ ಎಲ್ಲ ನಮ್ಮ ಬಂದಿದ್ದೆ 4 ಗಂಟೆ. ಅದು ಒಂದು ಇದಪ್ಪ ಸಾಕು ಅದು ಸಿದ್ರೆ ಇದ್ರೆ ಸಗಲಾಗಿರುತ್ತೆ. ಹಾಕು ಸ್ಪೂನ್ ತಗ, ಸ್ಪೂನಲ್ಲಿ ಎತ್ತಾಕು. ಫ್ರೆಂಡ್ಸ್ ಟೇಸ್ಟ್ ಏನಿದು ಬಸ್ರಿ ಬೈಕಿ ಅಕ್ಕ ಬನ್ನಿ. ಮದುವೆ ಗಂಡಿಗೋಸ್ಕರ ಪ್ರಿಪೇರ್ ಮಾಡ್ತಾವ್ರ. ಮಾವಿನಕಾಯಿನ ಬಸ್ರಿ ಕಣ್ಣಂಗೆ ಇಬ್ರು ಭಾವಿಸ್ಕೊಂಡು ಏನಪ್ಪ ಹಸಿಮೆಣ್ಸಿಕಾಯಿ ಎಲ್ಲಾನು ಜಜ್ಬಿಟ್ಟು ಹಾಕ್ಬಿಟ್ಟು ತಿನ್ನಕ್ ರೆಡಿ ಮಾಡ್ತಾವ್ರ. ಗೋಧಿ ಎತ್ಕೊಳ್ಳಿ ಅಂತ. ಓ ಇಲ್ಲ ಅದೆಲ್ಲ ಬಟ್ಟೆನೇ ಎತ್ಕೊಬ್ರ ಹೇಳ್ತೀನಿ. ನಿನ್ನೆ ಹಾಕೊಂಡು ಕರಿಬಿಟ್ಟು ಮಾವಂದು ಅತ್ತೆ ಅತ್ತೆಂದು ಕಾರ್ ಎರ್ದೆ ನಿಂದಿಯಾ? ಏನಂತ ಹೇಳ್ತೀಯಾ? ರೆಡಿ ಆಗಿದ್ದೀರಾ? ಎಲ್ಲ ಎಷ್ಟೊತ್ತಿಗೆ ನಿಮ್ಮ ಜನ ಬರಬೇಕು. ಸೀರೆ ಹುಡುಗಂದೆ ಕೊಟ್ಟಿದ್ದೀನಿ. ನಾಳೆ ನಾಳೆ ಹೆಂಗ್ ಕಾಣಿಸ್ತೀಯ ಕಟ್ಟಿಂಗ್ ಅನ್ನಂಗಿದ್ಯಾ ರಾಮ ಗಣೇಶ ರಾಮ ಗೊತ್ತಾರೆ ನಿಂಗೆ ನಮ್ಮ ರಾಮ ಅಲ್ಲಿ ತೋರ್ಸಿದ್ನಲ್ಲ ಅಲ್ಲೂ ಬಿಟ್ಟಿಲ್ಲ. ಪಕ್ಕದ ಚೌಟ್ರಿ ಹುಡುಗಿನ ಕಾಳಾಗ್ತವನೆ. ಪಕ್ಕದ ಚೌಟ್ರಿ ಹುಡುಗಿನ ಕಾಳಾಗ್ತವನೆ. ಫ್ರೆಂಡ್ಸ್ ಇದು ಚಿಲ್ ಮಾಡಿರೋದು. ಪಕ್ಕದ್ದು ರೂಮ್ ಹುಡುಗಿ ನಮ್ಮ ಪೆಂಡಲ್ ಬಂದು ಊಟ ಮಾಡ್ತಿತ್ತು. ಅದೇ ಗ್ಲಾಸು ಕ್ರೀಮ್ ಕಲರ್ ಪ್ಯಾಂಟು ಪಿಂಕ್ ಕಲರ್ ಒಂದು ಸ್ವಲ್ಪ ಬಂದ್ಬಿಟ್ಟು ಸೋಡಾ ಬುಡಿ ಹಾಂ ಗ್ಲಾಸ್ ಹಾಕೊಂಡು ಬಂದ್ಬಿಟ್ಟು ಊಟ ಮಾಡ್ತಿತ್ತು. ಅವಳ ಜೊತೆ ಇನ್ನೊಂದು ಹುಡುಗಿ ಇಬ್ರು ಒಟ್ಟಿಗೆ ಇದ್ರಲ್ಲ ಅವ್ರಿಬ್ರು. ಸುಮ್ಮನೆ ರಾಮನ್ನೇ ನೋಡ್ತಿತ್ತಂತ ಹುಡುಗಿ. ಇವನು ಅವಳನ್ನೇ ನೋಡ್ತಾನೆ, ಅವಳು ಇವನೇ ನೋಡ್ತಾರೆ. ಇಬ್ರು ಕಣ್ಣೆಲ್ಲ ಲೈನ್ ನೋಡಿತವ್ರೆ. ನಾನು ಬಂದ್ಬಿಟ್ಟು ಸರ್ಸು ಅಲ್ಲಿಬ್ರು ಕೂತಿದಾರಲ್ಲ ಪಿಂಕ್ ಕಲರ್ ಡ್ರೆಸ್ ಗ್ಲಾಸ್ ಹಾಕೊಂಡಲ್ಲ ಪಕ್ಕದ ಮನೆ ಹುಡುಗಿ ಪಕ್ಕದ ಮನೆ ಪಕ್ಕದ್ದು. ಯಾರು ಬಂದ್ಬಿಟ್ಟು ಯಾರು ರಾಮ ಅಲ್ಲ ಯಾರು ಹೇಳಿದ್ದು ನಿಮ್ಗೆ ಚರಣ್ ರಾಮ ಹೇಳಿದ್ದು ನನಗೆ. ಇಬ್ರು ನನ್ನೇ ನೋಡ್ತಾವಳ ಹುಡುಗಿ ಅಷ್ಟೊತ್ತಿಂದವ ನಾನು ಗಮನಿಸ್ತೇನೆ ಅವನೇ ಅಂತಂದು. ಅವ್ನು ನೋಡ್ತಾವಳ ಅಂತ ನಿಂಗತ್ತು, ನೀ ಅವಳು ನೋಡ್ತಿರೋದಕ್ಕೆ ನಿಂಗೆ ಗೊತ್ತಾಯ್ತಿರೋದು ಅಂತಂದು. ಅದೇನೋ ಗೊತ್ತಿಲ್ಲ, ಅಷ್ಟೊತ್ತಿಂದ ಅವ ನನ್ನೇ ನೋಡ್ತಾವಳ ಬೇಕಾದ್ರೆ ಗಮನಿಸು ಅಂದ. ನಾನು ಅವೆಣ್ಣೆ ನೋಡಿದೆ. ಅವೆಣ್ಣು ರಾಮನ್ನೇ ನೋಡ್ತಾಳ. ರಾಮ ಅಲ್ಲಿ ನಿಂತಿದ್ನಲ್ಲ ಅವನ್ನೇ ನೋಡ್ತಾಳ. ಆಮೇಲೆ ಇಬ್ರು ಒಳಕ್ಕೆ ಹೋದ್ರು. ನಾವು ನಮ್ಮದು ಅವ್ರದ್ದು ಮಧ್ಯೆ ಜಾಗ ಐತಲ್ಲ ಅಲ್ಲಿ ನಿಂತಿದ್ವು. ಅವೆಣ್ಣು ಒಳಕ್ಕೆ ಹೋಯ್ತು. ಇನ್ನೊಂದು ಹೆಣ್ಣು ಇತ್ತಲ್ಲ ಅದು ಇಲ್ಲಿ ಇತ್ತು. ಪುಟ್ಟಿ ಯಾವ್ರ ನೀವು ಅಂತ ಕೇಳ್ತಾನ. ಆ ಕಮೆಂಟ್ನಂತೂ ನನಗೆ ಫಸ್ಟೇ ಕೇಳಿದೆವು ಅಮ್ಮನ ಟೀ ನರಸೀಪುರದವ್ರು ಅಂತ ಕಣ್ ಸುಮ್ಮನಿರೋದೆ. ಅವೇನು ಬಂತು, ಪುಟ್ಟಿ ಯಾವ್ರು ನೀವು ಅಂತಂದ. ಟೀ ನರಸೀಪುರದವ್ರು ಇದೆ. ಟೀ ನರಸೀಪುರದವ್ರು ಎಲ್ಲಿ 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 ಅಂತವ್ರೆ. ಭೈರಪುರ ಗಾಸು ಅವಮ್ಮ ಭೈರಪುರದಲ್ಲಿ ಕಪ್ಪ ಅಂತಂತು. ಸರಿ ಎಂಟಿ ಅಂದ್ಬಿಟ್ಟು ಅವಾಗ್ಲೇ ಕೇಳ್ಕೊಂಡು ಅಷ್ಟಕ್ಕ ಬಸ್ ಐತೆ ಬನ್ನಿ ಬನ್ನಿ ಅಂದ್ಬಿಡಲ್ಲ. ನಾವು ಗಾಡಿಯಲ್ಲಿ ಹಾಕ್ಬಿಟ್ಟು ಸಾಲಂಡಿಲ್ಲ ಬಿಟ್ಟು ಎದ್ರು ನೋಡ್ದ್ಯಾ. ಅಯ್ಯೋ ಇಲ್ಲೂ ಬಿಡಲ್ವಲ್ಲಪ್ಪ ನೀನು ಅಂತ. ಅವನಲ್ಲ ಇನ್ನೊಬ್ಬ ಅವನ ಜೊತೆ ಇದ್ನಲ್ಲ ಕ್ರೀಮ್ ಕಲರ್ ಡ್ರೆಸ್ಸು ನಮ್ಮ ರಾಮ. ಯಾವ ಬಿಡಲ್ಲ ಅಂತಾನೆ. ಅವರೇ ಇಬ್ಬರಿಗೂ ಒಂದೊಂದು ಬೌಲ್ ನಾಷ್ಟಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು. ಸಿಗೋಣ ಮತ್ತೆ ವಿಡಿಯೋದಲ್ಲಿ.